ನನ್ನ ಹೆಸರು ಚಂದ್ರಕಲಾ.G. ನಾನಿವತ್ತು ನಿಮಗೆ ಜಾಮೆಟ್ರಿಕಲ್ ಡ್ರಾಯಿಂಗ್ ಬಗ್ಗೆ ಚಿತ್ರವನ್ನು ಬರೆದು ತೋರಿಸ್ತೀನಿ. ವೆಲ್ಕಮ್ ಟು G.C.K-Arts. ಮೊದಲನೇದಾಗಿ ನಾನು ಸರ್ಕಲ್ ಬರೆದ್ಬಿಟ್ಟು ಸರ್ಕಲಲ್ಲಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ಸರ್ಕಲ್ ಒಳಗೆ ನಾನು ಈ ರೇಖೆಗಳನ್ನು ಎಳೆದಿದ್ದೀನಿ. ಅದನ್ನು ಈ ಫ್ಲವರ್ನಲ್ಲಿ ಬರುತ್ತಲ್ಲ ದಳಗಳು, ಆ ರೀತಿ ಮಾರ್ಕನ್ನು ಮಾಡಿದ್ದೀನಿ. ಈಗ ಇದನ್ನು ಫಿಲ್ಲಿಂಗನ್ನು ಮಾಡ್ತೀನಿ. ಈಗ ಎರಡನೇದಾಗಿ ನಾನು ಸ್ಕ್ವಯರನ್ನು ಬರಿತಾ ಇದ್ದೀನಿ. ಆ ಸ್ಕ್ವಯರ್ನ ಅದರೊಳಗೆ ಯಾವ ರೀತಿ ಚಿತ್ರ ಮಾಡ್ತೀನಿ ಅನ್ನೋದನ್ನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಜಾಮೆಟ್ರಿಕಲ್ ಡ್ರಾಯಿಂಗ್ ಅಂದರೆ ಈ ಜಾಮೆಟ್ರಿ ಸಾಮಗ್ರಿಗಳನ್ನು ಬಳಸಿ ಚಿತ್ರವನ್ನು ರಚಿಸುವುದೇ ಜಾಮೆಟ್ರಿಕಲ್ ಡ್ರಾಯಿಂಗು. ಇದಕ್ಕೆ ನಿಖರವಾದ ಅಳತೆ ಮತ್ತು ವಿನ್ಯಾಸ ಎಲ್ಲ ಇರುತ್ತೆ. ನಾವು ಇದನ್ನು ಜಾಮೆಟ್ರಿಕಲ್ ಡ್ರಾಯಿಂಗನ್ನು ನಾವು ಗಣಿತ ವಿಷಯದಲ್ಲಿ ಹೆಚ್ಚಾಗಿ ನೋಡ್ತೇವೆ. ಸ್ಕ್ವೇರ್ ಶೇಪ್ದು ಮುಗ್ದಿದೆ ಚಿತ್ರ. ಇದು ಒಂದು ರೀತಿ ನಮಗೆ ಗಿರ್ಗಿಟ್ಲೆ ಅಂತೀವಲ್ಲ, ಆ ಥರ ಕಾಣುತ್ತೆ. ಈಗ ನಾನು ಓವಲ್ ಶೇಪನ್ನು ಬರಿತಾ ಇದ್ದೀನಿ. ಓವಲ್ ಶೇಪ್ ರೆಡಿ ಇದೆ. ಇದಕ್ಕೆ ನಾನು ಈ ರೇಖೆಗಳನ್ನು ಎಳಿತೀನಿ.
ಈಗ ಓವಲ್ ಶೇಪ್ ಚಿತ್ರ ಮುಗ್ದೋಗಿದೆ. ಈಗ ನಾನು ಹೆಕ್ಟಗನ್ ಚಿತ್ರವನ್ನು ಬರಿತೀನಿ. ಈಗ ಹೆಕ್ಟಗನ್ ಚಿತ್ರ ರೆಡಿಯಾಗಿದೆ. ಅದರೊಳಗೆ ಯಾವ ರೀತಿ ಅಲಂಕಾರವನ್ನು ಮಾಡುತ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫಿಲ್ಲಿಂಗ್ ಯಾವ ಥರ ಮಾಡೋದಂತ ತೋರಿಸ್ತಾರೆ. ಈಗ ನಾನು ಟ್ರ್ಯಾಂಗಲ್ ಚಿತ್ರವನ್ನು ಬರಿತೀನಿ. 2 ಥರ ಟ್ರ್ಯಾಂಗಲ್ ಬರೆದ್ರೆ ಇದು ನಕ್ಷತ್ರದ ಆಕಾರದಲ್ಲಿ ನಿಮಗೆ ಕಾಣುತ್ತೆ. ನಾನು 2 ಟ್ರಯಾಂಗಲನ್ನು ರಚನೆ ಮಾಡಿದ್ದಕ್ಕೆ ಇದು ನಕ್ಷತ್ರ ಥರ ಕಾಣ್ತಾ ಇದೆ. ಇದು ಆಕಾರವನ್ನು ನಾವು ಆಕಾಶ ಬುಟ್ಟಿ ರಚನೆಯಲ್ಲಿ ಬಳಸ್ತೀವಿ. ಈಗ ನೆಕ್ಸ್ಟ್ ನಾನು ರೆಕ್ಟ್ಯಾಂಗಲನ್ನು ಬರಿತಾ ಇದ್ದೀನಿ. ಆಯತಾಕಾರ ಅಂತೀವಲ್ಲ ಅದನ್ನು. ಇದನ್ನು ನಾವು ಈ ರೆಕ್ಟ್ಯಾಂಗಲನ್ನು ಈ ಫುಡ್ ಟ್ರಕ್ ತಯಾರಿಕೆಯಲ್ಲಿ ಬಳಸ್ತೀವಿ. ಈ ಟೀಪಾಯ್ಗಳಲ್ಲಿ ರಚನೆ ಮಾಡ್ಬೇಕಾದ್ರೆ ಈ ರೆಕ್ಟ್ಯಾಂಗಲ್ ಚಿತ್ರವನ್ನು ಬಳಸ್ಕೊತೀವಿ. ಧನ್ಯವಾದಗಳು.